ಹಲೋ ನಮಸ್ಕಾರ. ಪನ್ನೀರ್ ಪೆಪ್ಪರ್ ಡ್ರೈ ಏನೋ ಭಾಳ ಚಲೋ ಮಾಡ್ತಾರಂತೆ. ಅದು ಯಾವ್ದು ಪನ್ನೀರ್ ಪೆಪ್ಪರ್ ಡ್ರೈ ಸಿಗತ್ತಂತೆ. ಫಸ್ಟ್ ಆಗಿ ಕಾನ್ಫ್ಲವರ್ ಬೇಕಾಗುತ್ತೆ. ಆಮೇಲೆ ಹೆಚ್ಕೊಂಡಿರೋ ಪನ್ನೀರನ್ನ ಸ್ವಲ್ಪ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ತಗೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀರು ಹಾಕ್ಲಾರ್ದಂಗೆ ಮಸಾಲೆವನ್ನು ಫ್ರೈ ಮಾಡ್ತಿದ್ದಾರೆ. ಈಗ ನೋಡಿ ಫ್ರೈ ಆಗಿದೆ ನೋಡಿ, ಕಂದು ನೋಡಿ ಕ್ಲೀನಾಗಿ ಕಾಣ್ತಿದೆ. ಇದರಲ್ಲಿ ಎಲ್ಲ ನೀವು ಫ್ರೈ ಮಾಡಿದ ಮಸಾಲೆ ಇದ್ರಲ್ಲಿ ಹಾಕೋಬೇಕು. ರೆಡಿ. ಮೊಟ್ಟೆ ಕೂಡ ಇವರು ಈ ಹೋಟೆಲ್ ಮಾಡೋಲ್ಲ, ಓನ್ಲಿ ಪ್ಯೂರ್ ವೆಜ್. ಹಲೋ ನಮಸ್ಕಾರ. ನಮ್ಮ ನಕ್ಷತ್ರ ಟಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಮತ್ತೊಮ್ಮೆ ನಾವು ಇವತ್ತು ಶಿವಸಾಗರ್ ರೆಸ್ಟೋರೆಂಟಿಗೆ ಮತ್ತೆ ಬಂದಿದ್ದೀವಿ. ಅದು ಎಲ್ಲಪ್ಪ ಅಂದರೆ ಹರಿಹರದ ಬೈಪಾಸಲ್ಲಿ. ಮತ್ತೆ ನಾವು ಕೇಳ್ಪಟ್ಟು ಇಲ್ಲಿ ಇವ್ರ ಹೋಟ್ಲಲ್ಲಿ ಇನ್ನೊಂದು ರೆಸಿಪಿ, ಅದು ಏನಪ್ಪ ಅಂದರೆ ಪನ್ನೀರ್ ಪೆಪ್ಪರ್ ಡ್ರೈ ಭಾಳ ಚಲೋ ಮಾಡ್ತಾರಂತೆ. ಇವತ್ತು ಶಿವಸಾಗರ್ ರೆಸ್ಟೋರೆಂಟಿಗೆ ಪನ್ನೀರ್ ಪೆಪ್ಪರ್ ಡ್ರೈ ಏನೋ ಭಾಳ ಚಲೋ ಮಾಡ್ತಾರಂತೆ. ಅದನ್ನು ಕೂಡ ವೀಕ್ಷಕರಿಗೆ ಬೇಕಂತ ರೆಸಿಪಿ. ಹಾಗಾಗಿ ಇವತ್ತು ನಾವು ಅದೇ ರೆಸಿಪಿಯನ್ನು ನಿಮಗೆ ನಾವು ತೋರಿಸ್ತೀವಿ, ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮ ಹೋಟ್ಲಲ್ಲಿ ಅದು ಯಾವುದೋ ಪನ್ನೀರ್ ಪೆಪ್ಪರ್ ಡ್ರೈ ಸಿಗತ್ತಂತೆ, ಹೌದಾ? ಈಸಿ ಮೆಥಡ್ ಮಾಡ್ಕೊಡ್ತೀವಿ. ಈಸಿ ಮೆಥಡಲ್ಲಿ. ಹಾಂ ಸರ್. ವೀಕ್ಷಕರೇ, ಪನ್ನೀರ್ ಪೆಪ್ಪರ್ ಡ್ರೈ ಇವತ್ತವರು ಭಾಳ ಅಂದರೆ ಭಾಳ ಈಸಿಯೆಸ್ಟ್ ವೇಯಲ್ಲಿ ನಮಗೆ ಹೇಳ್ಕೊಡ್ತಾರಂತೆ. ಅದನ್ನು ಕೂಡ ನೋಡೋಣ ಇವತ್ತು. ತಡ ಮಾಡದೆ ಫಟಾಫಟಿಗೆ ಇದು ಏನು ಬೇಕಂತ ಹೇಳಿ ಇವ್ರಿಗೆ ಕೇಳೋಣ. ಸರ್, ಅದರಲ್ಲಿ ಏನೇನು ಬೇಕಾಗುತ್ತೆ ಸರ್ ಹೇಳ್ತೀವಿ? ಫಸ್ಟ್ ಆಗಿ ಕಾನ್ಫ್ಲವರ್ ಬೇಕಾಗುತ್ತೆ. ಆಮೇಲೆ ಹೆಚ್ಕೊಂಡಿರೋ ಪನ್ನೀರನ್ನು ಸ್ವಲ್ಪ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ತೊಗೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ, ಕುಟ್ಕೊಂಡಿರೋ ಬೆಳ್ಳುಳ್ಳಿ, ಇದು ಮನೆಯಲ್ಲೇ ಮಾಡೋ ಸ್ಪೆಷಲ್ ಮಸಾಲ, ಕಸ್ತೂರಿ ಮೆಂತೆ, ಆಮೇಲೆ ವೈಟ್ ಪೇಪರ್ ಪೌಡ್ರ್. ನಾನು ಸ್ವಲ್ಪ ಕಾರ್ನ್ಫ್ಲವರ್ನ ಸ್ವಲ್ಪ ಕಾನ್ಫ್ಲವರ್ ಮಿಕ್ಸ್ ಮಾಡ್ತಿದ್ದೀರಾ? ಹಾಂ ಸರ್. ಅಂದರೆ ಮೊದಲನೇದಾಗಿ ನೀವು ಹೆಚ್ಕೊಂಡಿರೋ ಪನ್ನೀರ್ ನೀರು ಹಾಕ್ಕೊತೀರಾ ನೋಡಿ. ಎಣ್ಣೆ ಬಿಡ್ಕೊಂಬಿಟ್ರೆ ರೆಡಿ. ನೀರು ಹಾಕ್ಲಾರ್ದಂಗೆ ಮಸಾಲೆವನ್ನು ಫ್ರೈ ಮಾಡ್ತಿದ್ದಾರೆ. ಇದು ಇವ್ರದ್ದು ಕೈ ಚಳಕ. ಇಲ್ಲಿ ನೋಡಿ ಮ್ಯಾಜಿಕ್ ಇದೆ. ಎಲ್ಲರೂ ನೀರು ಹಾಕ್ಕೊಂತಾರೆ, ಬದನೆ ಪಡ್ರಿ ನೀರು ಹಾಕ್ಬಿಡ್ತಾರೆ ನೀರಲ್ಲಿ ಕಾರ್ನ್ಫ್ಲವರಲ್ಲಿ. ಈಗ ಇವ್ರು ನೀರು ಹಾಕ್ಲಾರ್ದಂಗೆ ಫ್ರೈ ಮಾಡ್ಲಿಕ್ಕಿದ್ದಾರೆ. ಇದು ಫ್ರೈ ಎಲ್ಲಿ ಮಟ್ಟ ಮಾಡ್ಬೇಕು ಸರ್? ಸ್ವಲ್ಪ ಬ್ರೌನ್ ಕಲರ್ ತಿರ್ಗಾ ಮಟ್ಟ ಮಾಡಬೇಕು. ಕ್ರಿಸ್ಪಿಯಾಗಿ ಆಗ್ಬೇಕಂದ್ರೆ ಸ್ವಲ್ಪ ಬ್ರೌನ್ ಕಲರಿಗೆ ತಿರುಗುತ್ತೆ. ಅವಾಗ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೀವು. ಸ್ವಲ್ಪ ಹೆಚ್ಕೊಂಡಿರೋ ಚಿಲ್ಲಿನ ಹಾಕಬೇಕು. ಆಮೇಲೆ ಕುಟ್ಕೊಂಡಿರೋಂಥ ಬೆಳ್ಳುಳ್ಳಿಯನ್ನು, ಆಮೇಲೆ ಕರಿಬೇವು. ನೋಡಿ ವೀಕ್ಷಕರೇ, ಮೊದಲು ಇವರು ಪನ್ನೀರನ್ನು ಫ್ರೈ ಮಾಡ್ಕೊಂಡ್ರು ಅರ್ಧ. ಅದರಲ್ಲಿ ಇವರು ಹಸಿಮೆಣಸಿಗೆ ಕೂಡ ಹಾಕಿದ್ದಾರೆ, ಆಮೇಲೆ ಕಸ್ತೂರಿ ಮೆಥಿ ಕೂಡ ಹಾಕಿದ್ದಾರೆ, ಆಮೇಲೆ ಕಡೆ ಕರಿಬೇವು ಕೂಡ ಹಾಕಿದ್ದಾರೆ. ಎಲ್ಲ ಹಾಕಿ ಫ್ರೈ ಮಾಡಿದ್ದಾರೆ. ಈಗ ನೋಡಿ ಫ್ರೈ ಆಗಿದೆ ನೋಡಿ, ಕಂದು ನೋಡಿ ಕ್ಲೀನಾಗಿ ಕಾಣ್ತಿದೆ ನೋಡಿ, ಎಷ್ಟು ಕ್ಲೀನಾಗಿದೆ ನೋಡಿ. ಜಾಸ್ತಿ ರೋಸ್ಟ್ ಮಾಡೋಕೆ ಹೋಗಬೇಡಿ. ಈಗ ಪನ್ನೀರ್ ಪೆಪ್ಪರ್ ಡ್ರೈಗೆ ಬೇಕಾದಂಥ ಮಸಾಲ ಡ್ರೈ ತಡಕ ಏನಿದೆಯಲ್ಲ, ಈಗ ಅದು ಎಣ್ಣೆ ಅಂತ ಸ್ಟಾರ್ಟ್ ಆಗುತ್ತೆ ನೋಡಿ. ಆಯಿಲ್ ಹಾಕೋಬಾರ್ದು, ಖಾಲಿ ಬಾಣಲೆಯಲ್ಲಿ ಎಣ್ಣೆ ಹಾಕ್ಲಾರ್ದಂಗೆ ಇದರಲ್ಲಿ ಎಲ್ಲ ನೀವು ಫ್ರೈ ಮಾಡಿದ ಮಸಾಲೆ ಇದ್ರಲ್ಲಿ ಹಾಕೋಬೇಕು. ವೈಟ್ ಪೇಪರ್ ಪೌಡ್ರ್, ಸ್ವಲ್ಪ ಉಪ್ಪು, ಇದೊಂದು ಸ್ವಲ್ಪ. ಇದು ಇವ್ರ ಮನೇಲಿ ಮಾಡಿರೋಂಥ ಮ್ಯಾಜಿಕ್ ಮಸಾಲ ರೆಡಿ. ನೋಡಿ ವೀಕ್ಷಕರೇ, ಸುಲಭವಾಗಿ ಪನ್ನೀರ್ ಪಡ್ರನ್ನ ನಮ್ಮ ರಾಕೇಶ್ ಅವರು ನಮಗೆ ಹೇಳ್ಬಿಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ನೀವು ಪನ್ನೀರ್ ಪೆಪ್ಪರ್ ಡ್ರೈ ಒಂದು ಸರಳ ರೀತಿಯಾಗಿ ಹೇಗೆ ಮಾಡೋದನ್ನು ನಮ್ಮ ರಾಕೇಶ್ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ. ಏನಿಲ್ಲ ಇದರಲ್ಲಿ ಬೀಳುವಂಥದ್ದು ಮಸಾಲೆಗಳು. ಮೊದಲೇ ಪನ್ನೀರಲ್ಲಿ ಕಾರ್ನ್ಫ್ಲವರ್ ಹಾಕಲ್ಲ, ಕಾರ್ನ್ಫ್ಲವರು. ಅದಾದಮೇಲೆ ಸ್ವಲ್ಪ ಅದ್ರ ನೀರನ್ನು ಮಿಕ್ಸ್ ಮಾಡೋಂಗಿಲ್ಲ, ಹಂಗೆ ಮೇಲ್ಮೇಲೆ ಕೋಟಿಂಗ್ ಮಾಡಿಕೊಂಡು ಸೀದಾ ಎಣ್ಣೆಯಲ್ಲಿ ಫ್ರೈ ಕರ್ಕೋಬೇಕು. ಕರ್ಕೊಂಡಿದ್ಮೇಲೆ ಕರೆದಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು, ಈ ಕಡೆಗೆ ವೈಟ್ ಪೇಪರ್ ಪೌಡರ್ ಒಂದು ಹಾಕ್ಕೊಂಡ್ರೆ ಅದರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಹೋಗ್ಬೇಕು. ಅದಾದಮೇಲೆ ಒಂದು ಬಾಣಲೆಯಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಪನ್ನೀರ್ ಫ್ರೈ ಮಾಡಿದ್ದನ್ನ ತಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರು, ಆಮೇಲೆ ಮತ್ತೆ ಕಸ್ತೂರಿ ಮೆಂತೆ ಹಾಕ್ಕೊಂಡ್ರೆ ಸ್ವಲ್ಪ ಟಾಸ್ ಮಾಡಿಕೊಂಡು ಮುಗೀತು.
ನಿಮ್ಮ ಪೆಪ್ಪರ್ ಡ್ರೈ ರೆಡಿ. ಈಗ ನೀವು ಮತ್ತೆ ಮನೆಯಲ್ಲಿ ಟ್ರೈ ಮಾಡ್ತೀರಂತ ನಾವು ಭಾವಿಸ್ತೀವಿ. ಮನೆಯಲ್ಲಿ ದಯವಿಟ್ಟು ಟ್ರೈ ಮಾಡಿ ದಯವಿಟ್ಟು. ಇಲ್ಲಾಂದರೆ ಟೈಮ್ ಸಿಗಲಿಲ್ಲಪ್ಪ ಅಂದರೆ ಸೀದಾ ಬರಬೇಕಾಗಿದ್ದೆಲ್ಲ ಅಂದರೆ ಹರಿಹರ ಬೈಪಾಸ್ ಬಳಿ ಇರುವ ಶಿವಸಾಗರ್ ರೆಸ್ಟೋರೆಂಟ್, ಅಲ್ಲಿ ಓನರ್ ರಾಕೇಶ್ ಇರ್ತಾರೆ. ನೀವು ಅವ್ರಿಗೆ ಹೇಳಿಬಿಟ್ರೆ, ಆರ್ಡ್ರ್ ಕೊಟ್ಬಿಟ್ರೆ 2-3 ನಿಮಿಷ ಅಥವಾ ಜಾಸ್ತಿ 3-4 ನಿಮಿಷದಲ್ಲಿ ನಿಮಗೆ ನೀವು ಕೊಟ್ಟಿರೋಂಥ ಆರ್ಡ್ರ್ ಏನಿದೆಯಲ್ಲ ಅದು ರೆಡಿಯಾಗಿ ನಿಮ್ಮ ಎದುರುಗಡೆ ರೆಡಿ ಮಾಡಿರ್ತಾರೆ. ಅದು ಅಲ್ಲದೆ ಇವ್ರ ಹತ್ರ ಮತ್ತೆ ನಿಮ್ಮ ಹತ್ರ ಏನು ಸಿಗ್ತದೆ ಸರ್? ಇದು ಬಿಟ್ಟರೆ ಪನ್ನೀರ್ ಮಂಚೂರಿ, ಪನ್ನೀರ್ ಚಿಲ್ಲಿ ಸಿಗುತ್ತೆ, ಪನ್ನೀರ್ ಮಂಚೂರಿ ಸಿಗುತ್ತೆ, ಪನ್ನೀರ್ ಫ್ರೈಡ್ ರೈಸು, ಪನ್ನೀರ್ ಕೀಮಾ, ಪನ್ನೀರ್ ಮಸಾಲ. ರೈಸಲ್ಲಿ ಮಸಾಲ ರೈಸು, ಜೀರಾ ರೈಸು, ಫ್ರೈಡ್ ರೈಸು, ಪನ್ನೀರ್ ಫ್ರೈಡ್ ರೈಸು, ಆನಿಯನ್ ಚಿಲ್ಲಿ ಫ್ರೈಡ್ ರೈಸು, ಪಾಲಕ್ ರೈಸು, ವೆಜ್ ಫ್ರೈಡ್ ರೈಸು. ಅಂದರೆ ಇದರಲ್ಲಿ ನಾನ್ ವೆಜ್ ನಿಮ್ಮ ಹತ್ರ ಏನು ಸಿಗಲ್ಲ? ನಾನ್ ವೆಜ್ ಇಲ್ಲ ಸರ್. ವೀಕ್ಷಕರೇ, ಇಲ್ಲಿ ಸಿಗುವಂಥದ್ದು ಎಲ್ಲ ಏನು ಊಟ ಇದೆಯಲ್ಲ ಎಲ್ಲ ಪ್ಯೂರ್ ವೆಜ್ ಆಗಿರುತ್ತೆ. ನಾನ್ ವೆಜ್ ಈ ಹೋಟೆಲ್ ನಿಮಗೆ ಸಿಗೋದಿಲ್ಲ. ಮೊಟ್ಟೆ ಕೂಡ ಇವರು ಈ ಹೋಟೆಲ್ ಮಾಡೋಲ್ಲ, ಓನ್ಲಿ ಪ್ಯೂರ್ ವೆಜ್ ಮಾಡ್ತಾರೆ. ಹಾಗಾಗಿ ನಾವು ಇವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀವಿ. ಥ್ಯಾಂಕ್ಸ್ ಸರ್. ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ಇನ್ನೊಮ್ಮೆ ಅವರೊಂದು ರೆಸಿಪಿಯನ್ನು ನಮ್ಮ ಕೈ ಚಳಕನ್ನು ನಮ್ಮ ವೀಕ್ಷಕರಿಗೆ ತೋರಿಸಿದ್ದಕ್ಕೆ ಅಂತ ಹೇಳ್ತಾ, ವೀಕ್ಷಕರೇ ನೀವೇನಾದರೂ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹೋಟೆಲಿನ ಅಡುಗೆ ರೆಸಿಪಿಯನ್ನು ನಮ್ಮ ಚಾನಲಲ್ಲಿ ತೋರಿಸ್ಬೇಕಾದ್ರೆ ಈ ಕೆಳಕಂಡ ನಂಬರಿಗೆ ದಯವಿಟ್ಟು ಕಾಲ್ ಮಾಡಿ. ನಾವು ನಿಮ್ಮ ಹತ್ರ ಬಂದು, ನಿಮ್ಮ ಮನೆಗೆ ಬಂದು ಅಥವಾ ನಿಮ್ಮ ಹೋಟ್ಲಿಗೆ ಬಂದು ನೀವು ಮಾಡಿರೋಂಥ ಅಡುಗೆಯನ್ನು ನಾವು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಕ್ತಾಯಗೊಳಿಸಿದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ.